ನಡುವಿಗೆ ಚಾಲನೆ ನೀಡಬೇಕಂತ ಶಾಸಕರು ಚಾಲನೆ ತಕ್ಷಣ ಲೈನಪ್ನಲ್ಲಿ ಹೊರಬೇಕಂತ ಏನಂತು ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸ್ನೇಹಿತರು, ಯುವ ಜನರು ಯಾವುದೇ ರಾಷ್ಟ್ರದ ಶಕ್ತಿಯಾಗಿದ್ದು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಯುವ ಜೋಶಿ ಅಣ್ಣವರಿಗೆ ಇವತ್ತು ಏಕತಾ ನಡಿಗೆ ನಾವು ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನೋತ್ಸವ ನಿಮಿತ್ತವಾಗಿ ಇವತ್ತು ವಲ್ಲಭಾಯ್ ಪಟೇಲ್ ಅವರನ್ನು ನಾವು ಆಚರಣೆ ಮಾಡ್ತಾ ಇದೀವಿ. ಏಕತಾ ನಡಿಗೆ ನಶಮುಕ್ತ ಭಾರತ ಸಲಿಂದ ಯುವಕರಿಗಾಗಿ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮ ಪ್ರಧಾನಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಶಿವಾಜಿ ಸರ್ಕಲ್ ಪ್ರಾರಂಭ ಆಗಿ ನಮ್ಮ ಕನಕಲ್ ಹನುಮಂತರಾಯ ಮಂದಿರವರೆಗೆ ನಾವು ಈ ಪಾದಯಾತ್ರೆ ಮಾಡಿ ಏಕತಾ ನಡಿಗೆಯನ್ನು ಮಾಡಿ ಅಲ್ಲಿ ನಾವು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಒಂದೇ ಮಾತರವನ್ನ ಈ ದೇಶದ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಂತ ಒಂದೇ ಮಾತರವನ್ನ ಮೊಟ್ಟ ಮೊದಲಿಗೆ ಬಾರಿಗೆ ಈಗಾಗಲೇ 150 ವರ್ಷ ಆಗಿದೆ
ಯಾವುದು ಒಂದೇ ಮಾತರಂ ಗೀತೆಯನ್ನ. ಆ ಗೀತೆಯನ್ನ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡಬೇಕು ಅನ್ನುವಂಥದ್ದಾಗಿದೆ. ಅದಕ್ಕಾಗಿ ಮೊಟ್ಟ ಮೊದಲ ರವೀಂದ್ರನಾಥ್ ಠಾಗೂರ್ ಅವರು ಹಾಡಿದ್ರು. ತಮ್ಮ ಮಾಹಿತಿ ಆಗಿರಲಿ ಅನ್ನುವಂಥದ್ದನ್ನ ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮದ ಮುಖಾಂತರ ವಿಷಯ ತಿಳಿಸಕ್ಕೆ ಬಯಸ್ತೀನಿ. ಧನ್ಯವಾದಗಳು. ದೇಶದ ಸ್ವಾತಂತ್ರ್ಯ ಸಿಕ್ಕ ನಂತರ 500 ಹೆಚ್ಚು ಸಂಸ್ಥಾನಗಳನ್ನ ವಿಲೀನ ಮಾಡಿ ರಾಷ್ಟ್ರ ಒಂದು ಅನ್ನುವಂಥ ಕಲ್ಪನೆ ಕೊಟ್ಟಿದ್ರ ನಿಮಿತ್ತವಾಗಿ ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲರ ಜಯಂತಿ ನಿಮಿತ್ತ ಏಕತೆಗಾಗಿ ನಡಿಗೆ, ಇಡೀ ಯುನಿಟಿ ಫಾರ್ ವಾಕ್ ಅಂತನ್ನುವಂಥ ದೃಷ್ಟಿಯಿಂದ ಎಲ್ಲರೂ ದೇಶ ಒಂದು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಅವರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಮೇರಾ ಯುವ ಭಾರತ ವತಿಯಿಂದ ಮತ್ತು ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನ ಸರ್ದಾರ್ ವಲ್ಲಭಾಯಿ ಪಟೇಲರ ಜಯಂತಿ ನಿಮಿತ್ತ ಮಾಡಲಾಗಿದೆ. ಇಂದು ವಿಜಯಪುರದಲ್ಲಿ ಸನ್ಮಾನ್ಯ ಸಂಸದರು ಮತ್ತು DC ಅವರ ಈ ಏಕತಾ ನಡಿಗೆಗೆ ಚಾಲನೆಯನ್ನು ಕೊಟ್ಟಿರುವುದರಿಂದ ಗಂದಗಲ್ ರಂಗಮಂದಿರದಲ್ಲಿ ಇವತ್ತಿನ ದಿವಸ ಏಕತಾ ನಡಿಗೆ ಮತ್ತು ಅದರ ಉದ್ದೇಶ ಸರ್ದಾರ್ ವಲ್ಲಭಾಯಿ ಪಟೇಲರ ಜೀವನದ ಕುರಿತು ಮಾತನಾಡಲಿದ್ದಾರೆ. ಧನ್ಯವಾದ. ಹೆಸರು ಗೌತಮ್ ರೆಡ್ಡಿ, ಜಿಲ್ಲಾ ಯೋಜನಾಧಿಕಾರಿ, ಮೇರಾ ಯುವ ಭಾರತ್ ವಿಜಯಪುರ. ನಾವು ಈಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ಜಯಂತಿ ಅಂಗವಾಗಿ ಒಂದು ಅಕ್ಟೋಬರ್ 30ರಿಂದ ನವೆಂಬರ್ 25 ಒಳಗೆ ದೇಶಾದ್ಯಂತದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಒಂದು ಪಾದಯಾತ್ರಾ ಯೂನಿಟಿ ಮಾರ್ಚ್ ಮಾಡ್ಲಿಕ್ಕೆ ಆಗ್ತಿದ್ವು. ಅದೇ ರೀತಿಯಾಗಿ ಇವತ್ತಿನೇ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಮಾನ್ಯ ಸಂಸದರ ಜೊತೆಗ ಎಲ್ಲ ಗಣ್ಯಮಾನ್ಯರ ಜೊತೆಗ ಯೂನಿಟಿ ಮಾರ್ಚ್ ಮಾಡಿಕೊಂಡು ಶಿವಾಜಿ ಸರ್ಕಲ್ ರಿಂದ ರಂಗಮಂದಿರವರೆಗೂ ಯೂನಿಟಿ ಮಾರ್ಚ್ ಜೊತೆಗ ಹೋಗಿ ರಂಗಮಂದಿರದಲ್ಲಿ ಅನಂತರ ಕಾರ್ಯಕ್ರಮ ಮಾಡಿಕೊಂಡು ಈ ವೇದಿಕೆಗಳನ್ನು ನಾವು ಮುಕ್ತಾಯಗೊಳ್ತೇವೆ. ಗೌತಮ್ ರೆಡ್ಡಿ, ಮೇರಾ ಯುವ ಭಾರತದಲ್ಲಿ ಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಕೇಂದ್ರ ಸರ್ಕಾರ ಸೂಚನೆ ಹಾಗೂ ಮೈ ಭಾರತ್ ಒಂದು ಕೇಂದ್ರ ಹಾಗೂ ಎಲ್ಲ NSS ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಒಂದೇ ಭಾರತ್ ಆತ್ಮನಿರ್ಭರ ಭಾರತ್ ಅಂತ ಒಂದು ಪ್ರತಿಜ್ಞೆ ಕೇಂದ್ರ ಸರ್ಕಾರ ಮಾಡಿದೆ. ಏನಪ್ಪಾ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜಯಂತ್ಯೋತ್ಸವ. ನಾವೆಲ್ಲರೂ ಇವತ್ತು 150ನೇ ಜಯಂತ್ಯೋತ್ಸವದಲ್ಲಿ ಇದ್ದೀವಿ. ಅವ್ರದ್ದು ಒಂದು ವಿಚಾರ, ಅವರ ಒಂದು ರಾಷ್ಟ್ರದ ಏಕತೆ, ಅವ್ರದ್ದೊಂದು ವಿಚಾರಗಳನ್ನೆಲ್ಲ ತಗೊಂಡು ಯುವಕರು ಎಲ್ಲರೂ ಮುಂದೆ ಹೋಗ್ಬೇಕು. ಅದೇ ತರ ಈ ಮುಂದಿನ ಪೀಳಿಗೆಗೆ ಮೆಸೇಜ್ ಕೊಡ್ಬೇಕನ್ನೋಗೋಸ್ಕರ ಈ ಒಂದು ಒಂದೇ ಭಾರತ್ ಆತ್ಮನಿರ್ಭರ ಭಾರತ ಮತ್ತು ಯೂನಿಟಿ ಫಾರ್ ಮಾರ್ಚ್ ಅಂತೇಳಿ ಇವತ್ತಿಗೆ ನಾವೆಲ್ಲರೂ ಶೇರ್ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರಾದ ರಮೇಶ್ ಜಿಗಜಿಣಗಿ ಅವರು ಚಾಲನೆ ನೀಡುವ ಮುಖಾಂತರ ಎಲ್ಲ ಯುವಕರಿಗೆ ಹಾಗೂ ಎಲ್ಲ ಒಂದು ನಮ್ದು ಒಂದು ರಾಷ್ಟ್ರ ಪ್ರೇಮಿಗಳಿಗೆ ಹುರಿದುಂಬಿಸುವ ಮುಖಾಂತರ ಸಂಸದರು ಚಾಲನೆ ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ತರ ನಮಗೆ ಪ್ರೇರಣೆ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜೀವನ ಚರಿತ್ರೆ, ನಡೆದು ಬಂದ ದಾರಿ ನಮ್ಗೆಲ್ರೂ ಪ್ರೇರಣೆದಾರಿ. ಅದೇ ತರ ಈ ಒಂದು ಸಂದರ್ಭದಲ್ಲಿ ನಿರ್ಮಾರ ಭಾರತ ಅನ್ನೋದು ಒಂದು ಸಂಕಲ್ಪ, ಯುವಕರು ನಶಾಮುಕ್ತ ಭಾರತ ಅನ್ನೋ ಒಂದು ಸಂಕಲ್ಪ ಎತ್ಕೊಂಡು ಈ ಒಂದು ಯೂನಿಟಿ ಫಾರ್ ಮಾರ್ಚ್ ಅನ್ನೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಆ ಒಂದು ಕಾರ್ಯಕ್ರಮ ಚಾಲನೆ ನೀಡಿದ್ದು ಈಗಾಗಲೇ ಹೇಳಿದೆ ನಾನು. ಶಿವಾಜಿ ಸರ್ಕಲ್ ಕೆಂಗನರಾಜ್ ಹನುಮಂತರಾಯ ರಂಗಮಂದಿರವ್ರಿಗೆ ಬಂದಿದ್ದೀವಿ. ಈ ಒಂದು ಮುಂದಿನ ಕಾರ್ಯಕ್ರಮ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಲಿ, ಸಣ್ಣ ನಾಟಕ ಮುಖಾಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಏನ್ ವಿಚಾರ ಇದ್ದು, ಏನ್ ಸಂದೇಶಗಳು ಇದ್ದು ಎಲ್ಲ ಮಾಡೋ ಮುಖಾಂತರ ರಂಗಮಂದಿರಲ್ಲಿ ಸೇರಿದ್ದೀವಿ. ಇನ್ನು ಮುಂದೆ ಕಲ್ಚರಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಯುವ ಸೇವಾ ಅಂತೇಳಿ ನನಗೆ ಜೋಡಿಸಿದ್ದಕ್ಕೆ ಎಲ್ಲ ಒಂದು ಆಫೀಸರ್ಸ್ಗೆ ಮತ್ತೆ ಎಲ್ಲ ನಮ್ಮ ಹಿರಿಯರಿಗೆ ಈ ಮುಖಾಂತರ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. श्रीधर बिजरी, समाज सेवक. गुड मॉर्निंग एवरीवन. मैं सैयद गौसबाग जागीरदार, NSS वॉलंटियर. आज सरदार वल्लभभाई पटेल के 150वें जन्मदिन के उत्सव पर सभी NSS वॉलंटियर, सभी स्टूडेंट्स एक साथ मिलकर एक यूनिटी मार्च निकाला गया था, जो शिवाजी सर्कल से होते हुए कनगल हनुमंतराय रंग मंदिर तक पहुंचा. हमारा मिशन सरदार वल्लभभाई पटेल के विचारों को सभी नौजवानों के दिलों तक पहुंचाना है, सभी लोगों तक ये पहुंचाना है. और हमारा एक और मिशन है नशा मुक्त भारत को नशा मुक्त बनाना है. इन विचारों को आगे लेते हुए आज हमने एक यूनिटी मार्च करा था, जो सफलतापूर्वक शिवाजी सर्कल से रंग मंदिर तक पहुंचा है. मेरा नाम सैयद गौसबाग जागीरदार.
ಎಲ್ಲರಿಗೂ ಶುಭ ಮುಂಜಾನೆಯ. ನಾವು ನಮ್ಮ ಕಾಲೇಜು ಎಂಜಿಸಿ ಆರ್ಟ್ಸ್ ಕಾಮರ್ಸ್ ಅಂಡ್ ಸೈನ್ಸ್ ಕಾಲೇಜು. ನಾವು ಬಂದಿರೋದೇನೆಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150 ಜನ್ಮ ದಿನಾಚರಣೆಯ ಅಂಗವಾಗಿ ಬಂದಿದ್ದೇವೆ. ಹಾಗೂ ಶಿವಾಜಿ ಸರ್ಕಲ್ ನಿಂತ ಕೆಂಗಲ್ ಹನುಮಂತರಾಯ ರಂಗಮಂದಿರದ ಮುಂದಿನ ಕಾರ್ಯಕ್ರಮಗೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಹಾಗೂ ನಶಾ ಮುಕ್ತ ಭಾರತ ಆಯೋಜನೆ ಅಡಿಯಲ್ಲಿ ಬಂದಿದ್ದೇವೆ.